feel more alive now. ನೀ ಯಾಕೆ ನನ್ನ ಪರ್ಫ್ಯೂಮ್ ಹಾಕೊಂಡಿದ್ಯಾ? ಹೋಗ್ತಾ ಒಂದು ಬಟ್ಟೆ ಹಾಕೊಂಡಿದ್ದೆ, ಇದು ನನ್ನ ಗಂಡ ಪತಿದೇವ. ಸೊ ಫ್ಲೋರ್ ಮ್ಯಾಟ್ ಅಲ್ಲಿ ಇಷ್ಟು ಕಲ್ಲೊಂದು ಕರ್ಟನ್ ಒಂದು ಆಯ್ತು 4,000 ಗೈಸ್ ಇದೊಂದು ಪ್ಯಾಂಟ್. ಅಂಡ್ ದಿಸ್ ಇಸ್ ಹೌ ಆರ್ ಫ್ಲೋರ್ ಲುಕ್ಸ್. Welcome back to Stakey YouTube channel. I hope you guys are doing amazing. So ಇವತ್ತು ಬಂದು ಮಂಡೇ, ನಮಗೆ ಆ್ಯಕ್ಚುಲಿ ರಜಾ ಇದೆ. When you guys work for US or any other country, I think ನಿಮಗೆ ರಜಾ ಇರುತ್ತೆ. ಸೊ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ರಜಾ ಇದೆ. 4 days ಆ್ಯಕ್ಚುಲಿ ರಜಾ, ಫ್ರೈಡೇ ಸ್ಯಾಟರ್ಡೇ ಸಂಡೇ ಆ್ಯಂಡ್ ಇವತ್ತು ಮಂಡೇ. 3 days ಫ್ಯಾಮಿಲಿ ಜೊತೆ ಆ್ಯಂಡ್ ನಾನು ನನ್ನ ಒಂದು ಟೈಮ್, ನನ್ನ ಹಸ್ಬೆಂಡ್ಗೆ ಒಂದು ಟೈಮ್, ಇಬ್ಬರು ನಾವು ವಿ ವಾಂಟೆಡ್ ಟು ಸ್ಪೆಂಡ್ ದಟ್ ಕ್ವಾಲಿಟಿ ಟೈಮ್ ಅಂತ ಏನು ಕರೀತಾರೆ ಅದನ್ನು ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾನು ಅದನ್ನೇನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಆಲ್ಸೋ ನನ್ನ ಸ್ಕಿನ್ ಬೇರೆ ಇಶ್ಯೂಸ್ ಇತ್ತು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರ. ಸೊ ಅದಕ್ಕೆ ನಾನು ಸ್ಕಿನ್ ಟ್ರೀಟ್ಮೆಂಟ್ ತೊಗೊಂಡು ನಾವು ಯು ಗೈಸ್ ಕ್ಯಾನ್ ಸಿ ಮೈ ಸ್ಕಿನ್, ಇಟ್ಸ್ ಸೊ ಗುಡ್ ಆ್ಯಂಡ್ ಕ್ಲಿಯರ್. ಸೊ ಐ ಜಸ್ಟ್ ಗಾಟ್ ಬ್ಯಾಕ್ ಮೈ ಸ್ಕಿನ್. ಐ ಫೀಲ್ ಮೋರ್ ಅಲೈವ್ ನಾವು ಬಿಕಾಸ್ ತುಂಬ ಒಂಥರ ಟೆನ್ಷನ್ ಆಗೋಗಿತ್ತು. ಶಿಟ್, ಇಟ್ಸ್ ಓಕೆ, ನನಗೇನು ಪಿಂಪಲ್ಸ್ ಇದೆಲ್ಲ ಆದರೂ ನನಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಏನಾಗ್ಬಿಟ್ಟಿತ್ತು ಅಂದರೆ ಮದುವೆ ಅದು ಇದು ಎಲ್ಲ ಅಟೆಂಡ್ ಮಾಡಬೇಕಾಗತ್ತೆ ಇವಾಗ ಫಂಕ್ಷನ್ಸ್. ಅವಾಗ ನಾನು ಏನೋ ಬ್ಯಾಕ್ ಔಟ್ ಅದರಲ್ಲೆಲ್ಲ. ಸೊ ಆ ಥರ. ಆ್ಯಂಡ್ ಯಾ, ಅದರ್ ದ್ಯಾನ್ ದ್ಯಾಟ್ ನಾನು ಕೂಡ ನನಗೆ ಅಂತ ಒಂದು ಟೈಮ್ ಬ್ರೇಕ್ ಬೇಕಾಗಿತ್ತು. ಸೊ ಫೋನ್ಸ್ ಎಲ್ಲೂ ಓಪನ್ ಮಾಡ್ದಿಲ್ಲ, ರೆಕಾರ್ಡ್ ಮಾಡ್ಕೊಳ್ದಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಬಿ chill and relaxed ಆಗಿ healing time ಅಂತ ಏನು ಕರೀತಾರೆ ಆ ಥರ. ಆ್ಯಂಡ್ ಐ ರಿಯಲಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಸೊ ನಾವು ಐಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ ಅಂತ ಹೇಳ್ತಾ, ಇವತ್ತಿನ ಡೇ ಏನಂತಂದರೆ ಇವತ್ತು ಮಂಡೇ ಆಗಿರೋದ್ರಿಂದ ವಿ ಆರ್ ಗೋಯಿಂಗ್ ಔಟ್ ಆ್ಯಂಡ್ ಇಟ್ಸ್ ಅ ಹಾಲಿಡೇ. ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹೊರಗಡೆ ಹೋಗ್ತಾ ಇದ್ದೀವಿ. ಒಂದು ಶಾಪಿಂಗ್ ಮಾಡೋದಕ್ಕೆ ಸೋಫಾ ಕವರ್ಸ್ನ ತೊಗೊಂಡಿಲ್ಲ. ಈ ವೀಕ್ ನಮ್ಮ ಪೇರೆಂಟ್ಸ್ ಬೇರೆ ಬಂದಿದ್ರು. ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. So we're going out for a date. Yeah, ಡೇಟ್ಗೆ ಹೋಗ್ತಾ ಇದ್ದೀವಿ ಹೊರಗಡೆ. ಆ್ಯಂಡ್ Date night. Yeah, date night. Alright, whatever he says. ನೀ ಯಾಕೆ ನನ್ನ ಪರ್ಫ್ಯೂಮ್ ಹಾಕೊಂಡಿದ್ಯಾ? ಇದು ನೀನೇ ಯೂನಿಸೆಕ್ಸ್ ಅಂತ. ನಾನು ಸುಮ್ಮನೆ ನಿಂಗೆ ಹಾಕ್ಬೇಕಾಗಿದ್ದು ಬಾತ್ ಅಂಡ್ ಬಾಡಿ ವರ್ಕ್ಸ್ ಯೂನಿಸೆಕ್ಸ್ ಅಂತ ನಾನು ಹೇಳಿದ್ದ ಯಾವತ್ತಾದ್ರೂ. ನಂತರ ಗಮ್ ಗಮ್ ಅಂತ ಇದೆಯಾ? ನೀನೇ ಬಂದು ಹಗ್ ಮಾಡಿದೆ, ಅದಕ್ಕೋಸ್ಕರ ಗಮ್ ಅಂತ. ನಿನ್ ಸ್ಮೆಲ್ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ ನನಗೆ. ಶಟ್ ಅಪ್. ಸೊ ಯಾ, ನನ್ನ ಹಸ್ಬೆಂಡ್ ನನ್ನ ಪರ್ಫ್ಯೂಮ್ ಹಾಕೊಂಡಿದ್ದಾರೆ, ಆದರೆ ಬಾಡಿ ಮಿಸ್ಟ್. ಸೊ ನಾನು ಅದನ್ನು ಕೂಡ ಕಲೆಕ್ಷನ್ ಮಾಡ್ಬೋದು ಬಿಕಾಸ್ ಐ ಹ್ಯಾವ್ ಅ ವೆರಿ ಗುಡ್ ಕಲೆಕ್ಷನ್. ಐ ಸ್ಮೆಲ್ ಲೈಕ್ ವಾವ್ ಅನ್ನೋ ಥರ. ಸೊ ಎನಿವೇಸ್, ಅದನ್ನು ಹೇಳ್ತಾ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಫಸ್ಟ್ ಸೋಫಾ ಕವರ್ಸ್ ತಗೋಬೇಕು ಆ್ಯಂಡ್ ಕೆಲವೊಂದೊಂದು ಬುಕ್ಸ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ 2025ಗೆ. ಬಿಕಾಸ್ ಸ್ವಲ್ಪ ಇವಾಗ ಸದ್ಯಕ್ಕೆ ಮುಗಿಸಿದ್ದೀನಿ. ಆ್ಯಂಡ್ ತುಂಬ ಮನೆಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ, ಆ್ಯಂಡ್ ನಮಗೆ ಶಾಪಿಂಗ್ ಮಾಡೋಣ ಅಂತ, ಹಾಗೆ ಎಲ್ಲರೂ ಹೊರಗಡೆ ತಿನ್ನೋಣ ಅಂತ. ಸೊ ಹೇಗಿರುತ್ತೆ ನಮ್ಮ ಒಂದು ಹಾಲಿಡೇ ಡೇ ಇನ್ ಅವರ್ ಲೈಫ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್ಡ್. ಯಾ. ಆ್ಯಂಡ್ ಆಲ್ಸೋ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು 3 ಜನ ಸಬ್ಸ್ಕ್ರೈಬರ್ಸ್ಗೆ ನಾವು ಏನೋ ಒಂದು ಕೊಡ್ತೀವಿ ಅಂತ ಹೇಳಿದ್ವಲ್ಲಿ. ಸ್ವಲ್ಪ ಬಗ್ಗು ಅಥವಾ ಹಿಂಗು ನಾನು ಹಿಂಗಿದಾಗ 3 ಜನ ಸಬ್ಸ್ಕ್ರೈಬರ್ಸ್ಗೆ ನಾವು ಏನೋ ಕೊಡ್ತೀವಿ ಅಂತ ಹೇಳಿದ್ವಲ್ಲ. ಸೊ ನನ್ನ ಫ್ರೆಂಡ್ ಇವಾಗ ಕಾಲ್ ಮಾಡ್ತಾಳೆ. 3 ಜನ ಸಬ್ಸ್ಕ್ರೈಬರ್ಸ್ಗೆ ನಾವೇನೋ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅದನ್ನ ನಾವು ಪರ್ಚೇಸ್ ಮಾಡಿ ವಿ ವಿಲ್ ಶೋ ಯು ಗೈಸ್ ಏನು ತಗೊಳ್ತಾ ಇದೀವಿ ಅವ್ರಿಗೆ ಅಂತ. ಆ್ಯಂಡ್ ಅವ್ರು ಆಲ್ರೆಡಿ ನಂಗೆ ಲೊಕೇಶನ್ ಎಲ್ಲ ಅಡ್ರೆಸ್ ಎಲ್ಲ ಕಳಿಸಿದ್ದಾರೆ. ಲೊಕೇಶನ್ ಅಡ್ರೆಸ್ ಎಲ್ಲ ಕಳಿಸಿದ್ದಾರೆ. ನಾನು ಅದನ್ನ ಅವ್ರಿಗೆ ಕೊರಿಯರ್ ಥರ ಏನಾದರೂ ಮಾಡಬೇಕು. ಅದನ್ನ ನಾವೇನೇ ತಗೊಳ್ತೀವಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಅಂತ ವಿ ವಿಲ್ ಶೋ ಯು ಗೈಸ್ ಇನ್ ದಿಸ್ ವಿಡಿಯೋ. ನನ್ನ ಫ್ರೆಂಡ್ ಮತ್ತೆ ಕಾಲ್ ಮಾಡ್ತಿದ್ದಾಳೆ, ಅವಳಿಗೆ ಕಾಲ್ ಬ್ಯಾಕ್ ಮಾಡಿ ಆ್ಯಂಡ್ ಐ ವಿಲ್ ಟಾಕ್ ಟು ಯು ಗೈಸ್. ಸೊ ಲೆಟ್ಸ್ ಗೋ. ಬಾಯ್, ಲವ್ ಯು ಗೈಸ್, ಟೇಕ್ ಕೇರ್. ನೀವು ಲೈಟ್ ಮ್ಯಾಚ್ ಮಾಡ್ಬೇಕಂದ್ರೆ ಇಲ್ಲಿ ನಿಂತ್ಕೊಬೇಕು ನೋಡಿ, ಅದಕ್ಕೆ ಫೇಕ್ ಸ್ಮೈಲ್ ಕೊಡ್ತಾ ಇದೀನಿ ನಾನು. ಇಲ್ಲಾಂದ್ರೆ ಹಿಂಗೆ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ತುಂಬಾ ಜನಕ್ಕೆ ಈ ರೋಡ್ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ಯಾವ ರೋಡ್ ಇದು, ಯಾವ ಏರಿಯಾ ಅಂತ ಕಾಮೆಂಟ್ ಮಾಡಿ. ಸ್ವಲ್ಪ ಹಿಂಟ್ ಅಂತ ನಾನು ಇವಾಗ ಇಷ್ಟು ತೋರಿಸ್ತೀನಿ ಇವಾಗ. ಸೊ ಯಾ, ಲೆಟ್ಸ್ ಗೋ ಗೈಸ್. ತುಂಬ ಇದೆ ಇವತ್ತು ಕೆಲಸ. ಸ್ಟ್ರೇಟ್ ನಾವು ಶ್ರೀರಾಮ್ಪುರ ಹೋದ್ವಿ. ಸೊ ಫಸ್ಟ್ಲಿ ಪಾರ್ಕಿಂಗಿಗೆ ಒಂದು ಸ್ವಲ್ಪ ಕಸಿ ಬಿಸಿ ಆಯಿತು ಬಿಕಾಸ್ ರೋಡ್ಸಲ್ಲಿ ಆಗಿದೆ.
ಆ್ಯಂಡ್ ನಾನಂತೂ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ನೂ ನಾನು ಹೋಗಿ ವಿಸಿಟ್ ಮಾಡಿ ನನಗೆ ಬೇಕಾಗಿರೋದು ಅಟ್ಲೀಸ್ಟ್ ಅದಕ್ಕೊಂದು ಮ್ಯಾಚ್ ಆಗೋ ಥರ ಏನಾದರೂ ಒಂದು ಇದೆಯಾ ಅಂದ್ಬಿಟ್ಟು ಎಲ್ಲ ಕಡೆ ವಿಚಾರಿಸಿ ಮಟೀರಿಯಲ್ಲು ನೋಡಿದೆ ನಾನು. ಬಟ್ ನನಗೆ ಯಾವುದೂ ಅಷ್ಟಿಷ್ಟ ಆಗಿಲ್ಲ. ಬಟ್ ಫಸ್ಟ್ ನಾವು ಈ ಅಂಗಡಿಗೆ ಹೋಗಿದ್ದು. ಈ ಅಂಗಡಿಲಿ ಕೆಲವೊಂದೊಂದು ಫ್ಯಾಬ್ರಿಕ್ ಥರ ಸಿಗುತ್ತೆ, ಮೀಟರ್ ಗಟ್ಟಲೆ, ಕೆ ಜಿ ಗಟ್ಟಲೆ, ಲೈಕ್ ಆ ಥರ. ಸೊ ಅದಕ್ಕೆ ನೀವು ಒಂದು ಸರ್ಟನ್ ಅಮೌಂಟ್ನ ಪೇ ಮಾಡಿ ನೀವು ತೊಗೊಬೇಕು. ನನಗೆ ಒಂದೇ ಕಲರ್ದು ಅಟ್ಲೀಸ್ಟ್ ಒಂದು ಏನೋ ತುಂಬ ಉದ್ದ ಅದೇನು ಸೆಂಟಿಮೀಟರ್ ನನಗೆ ನಾವು ಲೆಕ್ಕ ಬೇರೆ ಮಾಡ್ಕೊಂಡು ಹೋಗಿರಲಿಲ್ಲ. ವಿ ಜಸ್ಟ್ ರ್ಯಾಂಡಮ್ಲಿ ವೆಂಟ್. ಸೊ ಅದನ್ನು ನೋಡಿ ನಾವು ಅಲ್ಲೇನು ಶಾಪಲ್ಲಿ ನೋಡಿದ್ವಿ ಅದೇ ತೊಗೊಂಡ್ವಿ, ತುಂಬ ಶಾಪ್ನ ಸುತ್ತಬಿಟ್ಟು. ಅದಾದಮೇಲೆ ನನಗೆ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಅಲ್ಲೇ ನಿಯರೆಸ್ಟ್ ಗೋಬಿ ಅಂತ ಹೊಡೆದಾಗ ಒಂದು ಇದು ಗೋಬಿ ಕಾರ್ನರ್ ಅಂತ ಏನೋ ಅಲ್ಲಿ ಸಿಕ್ತು. ಸೊ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಸ್ಟ್ರೇಟ್ ಹೋಗೋದು ಮೂವಿ ನೋಡೋದಕ್ಕೆ. ನಾವು ಬುಕ್ ಮಾಡಿದ್ದು ಒರಾಯನ್ ಮಾಲಲ್ಲಿ ಬಗೀರಾ ಮೂವಿ 9:30 ಶೋ ಇತ್ತು. ಸೊ ನಾವು 6 o'clock ರೀಚ್ ಆಗಿದ್ವಿ. ಸೊ ಅಲ್ಲಿಂದ ಒಂದು 3.5 hours ನಾವೇನೇನು ಶಾಪಿಂಗ್ ಮಾಡ್ಬೋದು ಅದನ್ನು ಮಾಡಿದ್ವಿ. ನನ್ನ ಹಸ್ಬೆಂಡ್ ಒಂದು ಜಾರಾಯಿಂದ ಸ್ವಲ್ಪ ಶಾಪಿಂಗ್ ಮಾಡಿದ್ದಾರೆ, ಅದನ್ನು ನಿಮಗೆ ಎಂಡ್ ಆಫ್ ದ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ಕ್ಲಿಯರ್ ನೋಡ್ಬೋದು ನಾವು ಎಷ್ಟು ಟೈಮ್ ವೇಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಅಂತ. ಎವಿಡೆಂಟಾಗಿ ಕಾಣಿಸ್ತಾ ಇದೆ ನಾವು ಎಲ್ಲ ಕಡೆ ಎಷ್ಟು ಸುತ್ತಿದ್ದೀವಿ, ಸುತ್ತಿ ಜಾಗದಲ್ಲಿ ಸುತ್ತಾ ಇದ್ದೀವಿ ಅಂತ. ಆ್ಯಂಡ್ ನಾನಂತೂ ಸುಮ್ಮನೆ ಎಲ್ಲ ಕಡೆ ಸುತ್ತಾ ಇದ್ದೆ, ಬಟ್ ನಾನು ಏನೂ ತೊಗೊಳ್ಳಿಲ್ಲ. ಈ ಇಯರ್ ನಾನು ಡಿಸೈಡ್ ಮಾಡಿದ್ದೀನಿ ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದು ಅಂತ. ಹೋಪ್ಫುಲಿ ಅದು ವರ್ಕ್ ಆಗುತ್ತೆ. ಆ್ಯಂಡ್ ಅದಾದ್ಮೇಲೆ ಫುಲ್ ಟಯರ್ಡ್ ಆಗಿದ್ವಿ. ಸೊ ಅಲ್ಲಿ ನಾವು ಚಾಕ್ಲೇಟ್ ಮಿಲ್ಕ್ ಶೇಕ್ ಕುಡಿದ್ವಿ. ನೆಕ್ಸ್ಟ್ ಡೈರೆಕ್ಟ್ ಮೂವಿ ಹೋದ್ವಿ, ಬಗೀರಾ ಮೂವಿ. ಓ ಮೈ ಗಾಡ್, ಇಟ್ಸ್ ಸೋ ಅಮೇಝಿಂಗ್. ತುಂಬ ಇಷ್ಟ ಆಯಿತು ಮೂವಿ ಪರ್ಸ್ನಲಿ. ಯಾಕೆ ಅಂತಂದರೆ ಮುರಳಿ ಸರ್ ನನಗೆ ತುಂಬ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡು ಬಂದಿದ್ದೆ. ಬಿಕಾಸ್ ಆಫ್ ಹಿಸ್ ಫಿಸಿಕ್ ಅದೆಲ್ಲ ನಾನು ಯಾವಾಗಲೂ ಅನಿಸ್ತಾ ಇತ್ತು ಇವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಮೂವಿ ಮಾಡೋದಕ್ಕೆ. ಬಟ್ ಹಿ ಹ್ಯಾಸ್ ಅ ಗ್ರೇಟ್ ಸ್ಕಿಲ್ಸ್ ಅಂತ. ಬಟ್ ಅದನ್ನೆಲ್ಲ ಇದರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಯು ಗೈಸ್ ಕ್ಯಾನ್ ಆಲ್ಸೋ ಗೋ ಆ್ಯಂಡ್ ವಾಚ್ ಇಟ್ ಔಟ್. ಏನು ಬೇಕು ನಿಮಗೆ? ಏನು ಬೇಕು? ಏನು ಬೇಕು ನಿಮಗೆ? ಇವಾಗ ನಮ್ಮ ಮನೆ ಹತ್ರ ಓಡೋಗೋಕ್ಕೆ. ನಮ್ಮದು ಶಾಪಿಂಗ್ ನೋಡಿ. ಇವಾಗ ಟೈಮ್ ಬಂದು ವಾಟ್ಸ್ ಟೈಮ್ ಕಿ 1:30 ನೋಡಿ. ಶಾಪಿಂಗ್ ಎಲ್ಲ ಮುಗಿಸಿ ಮೂವಿ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ. ಆ್ಯಂಡ್ ಇದು ನಮ್ಮ ಬೇಸ್ಮೆಂಟ್ ನೋಡಿ ಗೈಸ್. ಹೋಗ್ತಾ ಒಂದು ಬಟ್ಟೆ ಹಾಕ್ಕೊಂಡಿದ್ದು ನನ್ನ ಗಂಡ ಪತಿದೇವ. ಇವಾಗ ಒಂದು ಬಟ್ಟೆ ಹಾಕ್ಯಾರೆ. ಆ್ಯಂಡ್ ಇವಾಗ ಇನ್ನೂ ಒಂದು ಸ್ವಲ್ಪ ಶಾಪಿಂಗ್ ಆಗಿದೆ ಜಾರಾಯಿಂದ. ಅದೃಷ್ಟ ಮಾಡಿದ್ದಾರೆ ನನ್ನಂಥ ಹೆಂಡ್ತಿನ ಪಡೆಯೋಕ್ಕೆ. ಆ್ಯಂಡ್ ಇದೆಲ್ಲ ಶಾಪ್ ಮಾಡಿದ್ದೀವಿ. ಐ ಜಸ್ಟ್ ಶೋ ಯು ಗೈಸ್ ಏನೇನು 1 by 1 ಅಂತ. ಸೊ ಯು ಗೈಸ್ ವಿಲ್ ಡೆಫಿನೆಟ್ಲಿ ಲೈಕ್ ದಿಸ್. ಬೇಗ ಪಾರ್ಕ್ ಮಾಡಿ ಬಾ. ಏನಾಗಿದೆ? 1 moment ಗೈಸ್. ಲೆಟ್ಸ್ ಗೋ ಹೋಮ್ ಗೈಸ್. ಮನೆಗೆ ಹೋಗೋಣ. ಬಂದಿದ್ದಾರೆ ಆಲ್ರೆಡಿ ಮಹಾರಾಜರು. ರಾಜ ನಮ್ಮ ಮನೆಗೆ ಹೆವಿ ಕಾವಲು. ಇದು ಇಟ್ಸ್ ವೆರಿ ಸ್ವೀಟ್ ಆಫ್ ಇಟ್. ಅದಕ್ಕೆ ಹೇಳೋದು ನಾಯಿಗಳಿಗೆ ನಿಯತ್ತು ಅಂತ. ಏನಂತೀರಾ? ಸೊ ಲೆಟ್ಸ್ ಗೆಟ್ ಇನ್ ಟು ಅವರ್ ಹೌಸ್.
ಹಲೋ ಹಾಯ್. ಸೊ ನೆನ್ನೆ ನಾವು ಬಂದು ಫುಲ್ ಟಯರ್ಡ್ ಆಗಿದ್ವಿ, ಸೊ ಮಲ್ಕೊಂಡ್ಬಿಟ್ವಿ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ಟು ಶೋ ಯು ಗೈಸ್ ನಾವೇನೇನು ತೊಗೊಂಡ್ವಿ ಅಂತ. ಬಿಕಾಸ್ ತುಂಬಾ ಟಯರ್ಡ್ ಆಗಿದ್ವಿ, ಅದಕ್ಕೆ ಮಲ್ಕೊಂಡ್ವಿ. ನಾನು ನಿಮಗೆ 1 by 1 ನಾವೇನೇನು ತೊಗೊಂಡ್ವಿ ಏನು ಅಂತೆಲ್ಲ ನಾನು ನಿಮಗೆ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಾವು ಮೀಶೋಯಿಂದ ಕೂಡ ಕೆಲವೊಂದೊಂದು ಆರ್ಡರ್ ಮಾಡಿದ್ರಿ, ಅದು ಕೂಡ ಬಂದಿದೆ. ಅದು ಕೂಡ ನಾನು ಈ ವಿಡಿಯೋದಲ್ಲಿ ಹಂಗೆ ಆ್ಯಡಪ್ ಮಾಡಿ ತೋರಿಸ್ತೀನಿ. ಕೆಲವೊಂದೊಂದು ಕಿಚನ್ಗೆ ಬೇಕಾಗಿರೋ ಸಾಮಗ್ರಿಗಳು ಆ್ಯಂಡ್ ಕೆಲವೊಂದೊಂದು ಲೈಕ್ ಹೋಮ್ ರೆಕಾರ್ಡ್ಗೆಲ್ಲ ಸ್ವಲ್ಪ ಬೇಕಾಗೋ ಥರದ್ದೆಲ್ಲ ನಾನು ತೊಗೊಂಡು ಆರ್ಡರ್ ಮಾಡಿದ್ದೆ, ಅದೆಲ್ಲ ಬಂದಿದೆ. ಅದನ್ನು ತೋರಿಸ್ತೀನಿ. ಇನ್ನೂ ಎಷ್ಟೊಂದು ಬರಬೇಕು. ಅದನ್ನು ಪ್ರಾಬ್ಲಿ ಒಂದು ಕಂಪ್ಲೀಟ್ ಹೋಮ್ ಟೂರ್ ಅಂತ ಏನು ಮಾಡ್ತೀವಿ ಆವಾಗ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ ಬಿಟ್ವೀನ್ ಏನೇನು ಇವಾಗ ಸದ್ಯಕ್ಕೆ ನಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೆನ್ನೆ ಶ್ರೀರಾಮ್ಪುರದಲ್ಲಿ ಹೋಗಿ ಶಾಪಿಂಗ್ ಮಾಡಿದ್ರ ಜೊತೆಗೆ ನಾನು ಮೀಶೋದಲ್ಲಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಫಸ್ಟ್ಲಿ ನಾವು ಫ್ಲೋರ್ ಮ್ಯಾಟ್ ನೋಡಿದ್ದು. ಸೊ ಫ್ಲೋರ್ ಮ್ಯಾಟಲ್ಲಿ ಇಷ್ಟು ಕಲರ್ಸ್ ಇದ್ಮೇಲೆ ಸೋಫಾ ಕವರ್ ಏನು ಮ್ಯಾಚ್ ಆಗುತ್ತೆ ಆ ಥರ ಬೇಕಿತ್ತು. ಸೊ ಇದು ನನಗೆ ಇಷ್ಟ ಆಯಿತು. ಸೊ ಇದನ್ನು ಮ್ಯಾಚ್ ಮಾಡೋಕ್ಕೆ ಅಂತ ನಾನು ಇದನ್ನು ತೊಗೊಂಡೆ. ಬಟ್ ನನಗೆ ಇಲ್ಲಿ ಅಂದರೆ ನಾವು ಫ್ಯಾಬ್ರಿಕ್ ತೊಗೊಂಬಂದಿದ್ದೀವಿ, ಇನ್ನು ನಾವು ಇದನ್ನು ಸ್ಟಿಚ್ ಮಾಡಿಸ್ಬೇಕು. ಇವಾಗ ಸುಮ್ಮನೆ ಹಂಗೆ ಹಾಕಿದ್ವಿ ಹೇಗೆ ಕಾಣುತ್ತೆ ಅಂತ. ಬಟ್ ಹಾಕ್ತಾ ಇರಬೇಕಾದ್ರೆ ವಿ ಗಾಟ್ ಟು ನೋ ಇದೊಂದು ಕಲರ್ ಇಲ್ಲೇ ಬೇರೆ ಕಲರ್ ಇದೆ, ಇಲ್ಲೇ ಬೇರೆ ಕಲರ್ ಇದೆ. ಐ ಲೈಕ್ ದಿಸ್ ಕಲರ್. ಓಕೆ, ಸೊ ಐ ಥಿಂಕ್ ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಬೇಕು ಇವಾಗ ನಾನು. ಆವಾಗ ಐ ಥಿಂಕ್ ಇಲ್ಲಿ ಯಾವುದು ಕಲರ್ ಸಿಗುತ್ತೆ ನಾನು ಅಲ್ಲಿ ಹೋಗಿ ತರಬೇಕು. ಆ್ಯಂಡ್ ಆಲ್ಸೋ ಕುಷನ್ ಕವರ್ ನೋಡ್ಬೋದು. ಇದು ಬಂದು ನಾನು ಮೀಶೋಯಿಂದ ಆರ್ಡರ್ ಮಾಡಿದ್ದು. ಇದು ಮತ್ತು ಇದು ಐ ಲೈಕ್ ಇಟ್ಸ್ ಲುಕಿಂಗ್ ಗುಡ್. ಬಟ್ ಪ್ರಾಬ್ಲಿ ನಾನು ಇದನ್ನೆಲ್ಲ ಸೆಟಪ್ ಮಾಡಿದಾಗ ಹಿಂದೆ ಇರೋ ಪಿಲೋ ಕವರ್ಸ್ ಎಲ್ಲ ಮಾಡಿದ್ಮೇಲೆ ಇರುತ್ತೆ. ಆ್ಯಂಡ್ ಚಿಕ್ಕದಿಲ್ಲ ಒಂದು ಟೇಬಲ್ ಇಟ್ಟಿದ್ದೀನಿ. ಇದು ಕೂಡ ಮೀಶೋದಲ್ಲೇ ಆರ್ಡರ್ ಮಾಡಿದ್ದೆ ನಾನು. ಆ್ಯಂಡ್ ಅದ್ರ ಜೊತೆಗೆ ನಾವು ಚಿಕ್ಕ ಚಿಕ್ಕ ಮ್ಯಾಟ್ ತೊಗೊಬಂದಿದ್ದೀವಿ. ಇದು ಆ್ಯಕ್ಚುಲಿ ನೂಡಲ್ಸ್ ಮ್ಯಾಟ್ ಅಂತೇನೋ ಅಂತಾರೆ ಅಂತೆ, ನನಗೂ ಗೊತ್ತಿಲ್ಲ. ದಟ್ಸ್ ವಾಟ್ ದೇ ಸೆಡ್. ಆ್ಯಂಡ್ ಇದು ಜಾರಲ್ಲ, ಸೊ ಇಟ್ಸ್ ಗುಡ್, ಚೆನ್ನಾಗಿದೆ ಇದು. ಆ್ಯಂಡ್ ಇದು ಆ್ಯಕ್ಚುಲಿ ಲೈಟ್, ಇದೊಂದು ಏನಿದು ಬ್ಲ್ಯಾಂಕೆಟಾ ಬೆಡ್ಶೀಟ್ ಇದು ಅಲ್ಲ, ಬೆಡ್ಶೀಟ್ ಥರ. ಅಂದರೆ ಇದು ಕೂಡ ಜಸ್ಟ್ ಒಂದು ಫ್ಯಾಬ್ರಿಕ್ ಅಷ್ಟೇ. ಕೆ ಜಿ ಗಟ್ಟಲೆ ಸಿಗುತ್ತೆ. ಕೆ ಜಿ ಬಂದು 400 350. ಸೊ ಅದನ್ನು ನೋಡಿ ನಾವು ಫುಲ್ ಎಂಟೈರ್ ನಮ್ಮದು ಬೆಡ್ಡಿಗೆ, ಅಲ್ಲಿ ಬೆಡ್ ಸರಿ ಮಾಡಲ್ಲ ನೋಡಿ ಹೆಂಗಾಗಿದೆ ಅಲ್ಲಿ. ಸೊ ಎಂಟೈರ್ ಬೆಡ್ಡಿಗೆ ಕವರ್ ಆಗೋ ಥರ ಇದೊಂದು ತೊಗೊಂಡಿದ್ದೀವಿ. ಇಟ್ಸ್ ಪ್ರಿಟಿ ಗುಡ್, ಚೆನ್ನಾಗಿದೆ. ಐ ಥಿಂಕ್ ನನ್ನ ಪ್ರೈಸ್ ಎಲ್ಲ ಇಫ್ ಯು ಗೈಸ್ ನೀಡ್ ಇಟ್ ಪ್ಲೀಸ್ ಡೂ ಕಾಮೆಂಟ್. ಅದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಮ್ಯಾಟು, ಅಂದರೆ ಈ ಸೈಡ್ ನನ್ನ ಹಸ್ಬೆಂಡ್ ಮಲ್ಕೊಳ್ತಾರೆ, ಸೊ ಅವರಿಗೆ ಕಾಲಿಟ್ಟಾಗ ಮ್ಯಾಟ್ ಇರಲಿ ಅಂತ. ಆ್ಯಂಡ್ ಇದೊಂದು ಝಾರಾ ಪ್ಯಾಂಟ್ ನನ್ನ ಹಸ್ಬೆಂಡ್ ತೊಗೊಂಡ್ರು. ಇಟ್ಸ್ ನೈಸ್. ಸೊ ಇದೊಂದು ಆಯಿತು 4000 ಗೈಸ್ ಇದೊಂದು ಪ್ಯಾಂಟ್. ಆ್ಯಂಡ್ ಆಲ್ಸೋ ಇದೊಂದು ಕರ್ಟನ್ ತೊಗೊಂಡು ಬಂದಿದ್ದೀನಿ. ಇದು ಬಂದು ಮೀಶೋದಲ್ಲೇ ನಾನು ತೊಗೊಂಡದ್ದು. ನನ್ನ ಹಸ್ಬೆಂಡ್ಗೆ ಪ್ಯಾರೆಟ್ ಎಲ್ಲ ಇಷ್ಟ, ಸೊ ಅದಕ್ಕೆ ಐ ಗಾಟ್ ದಿಸ್. ಹೋಪ್ ಯು ಲೈಕ್. ಇಟ್ಸ್ ಲವ್ ಬರ್ಡ್ಸ್ ಇಸ್ ಇಟ್. ಬಟ್ ನಿಂಗೆ ಪ್ಯಾರೆಟ್ ಕೂಡ ಇಷ್ಟ ಅಲ್ವಾ, ಸೊ ಅದಕ್ಕೇ ಸೊ ಅದೇ ಥರ ಇತ್ತು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀವಿ. ಇದು ಬಂದು ಇನ್ನೊಂದು ರೂಮ್ಗೆ ಹಾಕಿದ್ದೀವಿ. ನೆಕ್ಸ್ಟ್ ಬಂದು ನಾನು ಮೀಶೋಯಿಂದ ಈ ಒಂದು ಸೆರಮಿಕ್ ಬೌಲ್ನ ಆರ್ಡರ್ ಮಾಡಿದ್ದೆ. ಇಟ್ ಈಸ್ ವೆರಿ ವೆರಿ ನೈಸ್, ಯು ಗೈಸ್ ಕ್ಯಾನ್ ಸಿ. ನನಗಿದು ಪ್ರಿಂಟ್ ತುಂಬ ಇಷ್ಟ ಆಯಿತು. ವೈಟ್ ವಿತ್ ಬ್ಲೂ ಕಾಂಬಿನೇಷನ್ ಇಸ್ ರಿಯಲಿ ಗುಡ್. ಇವಾಗಿಂದ ನಾನು ಇದರಲ್ಲಿ ತಿಂತಾ ಇದ್ದೀನಿ ಊಟ ಎಲ್ಲ, ಆ್ಯಂಡ್ ಇದರಲ್ಲಿ ನನ್ನ ಹಸ್ಬೆಂಡ್ ತಿಂತಾ ಇದ್ದಾರೆ. ಸೊ ತುಂಬ ಒಂಥರ ಚೆನ್ನಾಗಿ ಕಾಣುತ್ತೆ. ಇವಾಗ ತಾನೇ ವಾಶ್ ಮಾಡಿದ್ದೆ ನಾನು, ಸೊ ಅದಕ್ಕೆ ನೀರಾಗಿದೆ. ಆ್ಯಂಡ್ ಈ ಟೇಬಲ್ ಕೂಡ ನಾನು ಅದರಲ್ಲೇ ತೊಗೊಂಡಿದ್ದು. ಇಷ್ಟ ಆಯಿತು. ಇಲ್ಲೇನಾದರೂ ಒಂದು ಸದ್ಯಕ್ಕೆ ನಾವು ಇಲ್ಲೇನೂ ಹಾಕಿಲ್ಲ ಇಲ್ಲಿ, ಅದಕ್ಕೆ ಈ ಟೇಬಲಿಂದನೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲೇನಿಡಲ್ಲ, ಯೂಶ್ವಲಿ ರಿಮೋಟ್ ಅಥವಾ ವಾಟರ್ ಬಾಟಲ್ ಏನಾದರೂ ತಿಂದಾಗ, ಕಬಾಬ್, ಬೋಂಡಾ ಬಜ್ಜಿ, ಸುಮ್ಮನೆ ಒಂದು ಸೈಡ್ ಸ್ಟ್ಯಾಂಡ್ ಥರ ಇಲ್ಲಿ ಇರುತ್ತೆ ಇದು. ಇವನ್ ಇದು ಕೂಡ ಚೆನ್ನಾಗಿದೆ. ದಿಸ್ ಇಸ್ ಆಲ್ಸೋ ವೆರಿ ನೈಸ್. ಸೊ ಯಾ, ಆ್ಯಂಡ್ ದಿಸ್ ಇಸ್ ಹೌ our floor looks with this beautiful floor mat or whatever you say. I really liked it. And ಇದು ಕೂಡ ನಾನು ಅಮೆಝಾನಲ್ಲೇ ನಾನು ಆರ್ಡರ್ ಮಾಡಿದ್ದು. ಯಾಕೆ ಅಂದರೆ ನನಗೆ ಕಾಲು ಯಾವಾಗಲೂ ಬೆಚ್ಚಗಿರಬೇಕು. ಆ್ಯಂಡ್ ನಮ್ಮದು ಫ್ಲೋರ್ ಬೇರೆ ಫುಲ್ ಕೋಲ್ಡ್ ಇದೆ, ಬಿಕಾಸ್ ನಮ್ಮದು ಫಸ್ಟ್ ಫ್ಲೋರಲ್ಲಿದೆ. ಆ್ಯಂಡ್ ತುಂಬ ಅಂದರೆ ತುಂಬ ಕೋಲ್ಡ್ ಇರುತ್ತೆ. ನಮ್ಮ ಮನೆಗೆ ಬಂದವರೆಲ್ಲ ಹೇಳ್ತಾರೆ ಎಷ್ಟು ಕೋಲ್ಡ್ ಇದೆ ನಿಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಅಂತ. ಸೊ ಯಾ, ಅದಕ್ಕೇ ನನಗೆ ಸ್ವಲ್ಪ ವೀಸಿಂಗ್ ಇರೋದ್ರಿಂದ ನನಗೆ ಯಾವಾಗಲೂ ಬೆಚ್ಚಗಿರಬೇಕು. ಅದಕ್ಕೆ ನಾನು ಈ ಒಂದು ಇದನ್ನು ಆರ್ಡರ್ ಮಾಡಿದೆ ಅಮೆಝಾನಿಂದ. ಇವನ್ ದಿಸ್ ಇಸ್ ಆಲ್ಸೋ ನೈಸ್. ಸೊ ಯಾ, ಸೊ ದ್ಯಾಟ್ಸ್ ದ್ಯಾಟ್. ಇವಾಗ ವಿಡಿಯೋ ಮುಗ್ದಿದೆ. ಐ ಹೋಪ್ ಯು ಗೈಸ್ ರಿಯಲಿ ಲೈಕ್ ದ ವಿಡಿಯೋ. ಏನೇನು ನಾವು ತೊಗೊಂಡ್ವಿ, ಏನೇನು ಮಾಡಿದ್ವಿ ಅನ್ನೋದೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ.
ಇನ್ ಕೇಸ್ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಒಂದು ಇಷ್ಟ ಆಗಿ ಅದ್ರದ್ದು ನಿಮಗೆ ಪ್ರೈಸ್ ಆ್ಯಂಡ್ ಏನಾದರೂ ಗೊತ್ತಾಗಬೇಕು ಅದ್ರ ಡೀಟೇಲ್ಸ್ ಅಂದರೆ ಯು ಕ್ಯಾನ್ ಜಸ್ಟ್ ಲೆಟ್ ಮೀ ನೋ, ಕಾಮೆಂಟ್ ಮಾಡಿ ಹೇಗೆ ಏನು ಎಷ್ಟು ಅಂತೆಲ್ಲ. ಐ ವಿಲ್ ಡೆಫಿನೆಟ್ಲಿ ಲೆಟ್ ಯು ಗೈಸ್ ನೋ ಇನ್ ದ್ಯಾಟ್. ಆ್ಯಂಡ್ ಯಾ, ಐ ಥಿಂಕ್ ದ್ಯಾಟ್ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ರಿಯಲಿ ಲೈಕ್ ದ ವಿಡಿಯೋ. ಇನ್ ಕೇಸ್ ಇಫ್ ಯು ಗೈಸ್ ರಿಯಲಿ ಲೈಕ್ ದ ವಿಡಿಯೋ, ಯು ಗೈಸ್ ನೋ ದ ಡ್ರಿಲ್. Please do like, share and subscribe. And if you guys want to know any product details, you know the drill again, that do comment. ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಹೇಳ್ತಾ, see you guys in our next vlog. Take care. Bye bye.